ಬಿಜೆಪಿ ಪಕ್ಷದಿಂದ ಬೆಲೆ ಏರಿಕೆ, ತೆರಿಗೆ ಹೆಚ್ಚಳದ ಸರ್ಕಾರದ ನೀತಿಗಳ ವಿರೋಧಿಸಿ ತಹಶೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಬೆಲೆ ಏರಿಕೆಗೆ, ತೆರಿಗೆ ಹೆಚ್ಚಳ ಸರ್ಕಾರದ ನೀತಿಗಳ ವಿರುದ್ಧ ಹಾಗೂ ಏರಿಸಿದ ಬೆಲೆಯನ್ನು ಹಿಂಪಡೆಯಲು ಆಗ್ರಹಿಸಿ ಅಲ್ಪಸಂಖ್ಯಾತರಿಗೆ ಸಂವಿಧಾನ ಬಾಹಿರವಾಗಿ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ಆಕ್ಷೇಪಿಸಿ, ಎಸ್ಸಿ/ಎಸ್ಟಿ ಮೀಸಲು ಹಣದ ದುರ್ಬಳಕೆಯನ್ನು ಖಂಡಿಸಿ ಮತ್ತು ಬಿಜೆಪಿಯ 18 ಶಾಸಕರ ಅಮಾನತನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ರಾಮಕೃಷ್ಣ, ಬೆಲೆ ಏರಿಕೆಯಿಂದ ಜನರ ಮೇಲೆ ಹೊರೆ ಬಿದ್ದಿದೆ. ಹಾಲಿನ ದರ, ವಿದ್ಯುತ್ ದರ ಹೆಚ್ಚಳವು ಜನಸಾಮಾನ್ಯರು, ಮಧ್ಯಮ ವರ್ಗದವರ ಬದುಕಿಗೆ ಕೊಡಲಿ ಏಟಿನಂತೆ ಎರಗಿದೆ. ದಿನೇ ದಿನೇ ಹೊಸ ತೆರಿಗೆಗಳನ್ನು ವಿಧಿಸಲಾಗುತ್ತಿದೆ. ಇದೆಲ್ಲದರ ಪರಿಣಾಮವಾಗಿ ಜನರ ಬದುಕು ಕೊಡಲಿ ಏಟು ನೀಡಿದ ಸರ್ಕಾರ ಕೆಲ ದಿನಗಳ ಹಿಂದೆ ಸರ್ಕಾರದ ನಿರ್ಧಾರದಿಂದ ಡೀಸೆಲ್ ದರವು ಹೆಚ್ಚಿದ್ದು, ದಿನಬಳಕೆ ವಸ್ತುಗಳ ಸರಕು ಸಾಮಗ್ರಿಗಳ ದರವು ಏರಿಕೆ ಕಂಡಿದೆ. ಆದ್ದರಿಂದ ಸರ್ಕಾರವು ಈ ಕೂಡಲೇ ಏರಿಸಿದ ಎಲ್ಲ ದರಗಳನ್ನು ಹಿಂಪಡೆಯಬೇಕೆಂದು ಆಕ್ರೋಶ ಹೊರಹಾಕಿದ್ದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಸಪ್ತಗಿರಿ ಶಂಕರ್ ನಾಯಕ್, ಅಲ್ಪಸಂಖ್ಯಾತರನ್ನ ಖುಷಿಪಡಿಸಲು ಸರ್ಕಾರಿ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕೊಡುವ ಸರ್ಕಾರದ ತುಷ್ಟೀಕರಣದ ನಿರ್ಧಾರವನ್ನು ಬಿಜೆಪಿ ವಿರೋಧಿಸುತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ನಮ್ಮ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಕೊಡಲು ಅವಕಾಶವಿಲ್ಲ. ಇದರ ನಡುವೆ ಮೀಸಲಾತಿ ನೀಡಲಾಗಿದೆ. ಇದು ಅತ್ಯಂತ ಖಂಡನಾರ್ಹ. ಈ ಸರ್ಕಾರ ತುಷ್ಟೀಕರಣದ ನೀತಿಯನ್ನು ಅನುಸರಿಸಿ ಕರ್ನಾಟಕದ ಜನರಿಗೆ ಪಕ್ಷಪಾತ, ಮತಭೇದ ಹಾಗೂ ಜನರಲ್ಲಿ ಈ ಸರ್ಕಾರ ನೀತಿ ಧೋರಣೆ ಮಾಡುತ್ತಿದೆ ಎಂದು ತಿಳಿಸಿದರು. ಇವತ್ತು ಭಾರತೀಯ ಜನತಾ ಪಕ್ಷ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ವಿರುದ್ಧ ಹೋರಾಟ ಅಂತಂದ್ರೆ ಬೆಲೆ ಏರಿಕೆ, ಹಾಲಿನ ಬೆಲೆ, ವಿದ್ಯುತ್ ಬೆಲೆ, ಬಸ್ ದರ, ಡೀಸೆಲ್ ದರ, ಪೆಟ್ರೋಲ್ ದರ ಇದನ್ನೆಲ್ಲ ಏರಿಕೆ ಮಾಡ್ತಾ ಇವತ್ತು ಎಲ್ಲೋ ಒಂದು ಕಡೆ ಸಾಮಾನ್ಯ ಜನರು ಬದುಕಲಿಕ್ಕೂ ಕಷ್ಟ ಆಗಿದೆ ಅಂತ ಪರಿಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಾಣ ಮಾಡಿದೆ. ಅಧಿಕಾರಕ್ಕೆ ಬರುವಾಗ ಪೊಳ್ಳು ಭರವಸೆಗಳನ್ನು ಕೊಟ್ಟು, ಸುಳ್ಳು ಆಶ್ವಾಸಗಳನ್ನು ಕೊಟ್ಟು ಅವರಿವತ್ತು ಅಧಿಕಾರವನ್ನು ಹಿಡಿದಂಥ ಕಾಂಗ್ರೆಸ್ ಸರ್ಕಾರ ಜನರ ಲೂಟಿ ಮಾಡ್ತಾ ಇದೆ, ಲೂಟಿಗಳಲ್ಲಿ ತೊಡಗಿದೆ. ಇವತ್ತು ಸಾರ್ವಜನಿಕ ಆಸ್ತಿಯನ್ನು ಕಬಳಿಸಿ ತಿನ್ನುವಂಥ ಒಂದು ಮಟ್ಟಕ್ಕೆ ಬಂದಿದೆ. ಮತ್ತೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಲವಾರು ಕಾನೂನುಗಳನ್ನು ಬದಲಾವಣೆ ಮಾಡ್ತೀನಿ, ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಇವತ್ತು ನಮ್ಮ ಡೆಪ್ಟಿ ಸಿಎಂ ಆದಂಥ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಇವರ ಹಟ್ಟಹಾಸ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದು ನಿದರ್ಶನವಾಗಿದೆ. ಇವತ್ತು ಕಾಂಗ್ರೆಸ್ ಎಲ್ಲ ಕಾನೂನುಗಳ ಗಾಳಿಗೆ ತೂರಿ ಇವತ್ತು ಕಾನೂನನ್ನು ಕೈ ತಗೊಂಡು ಸಾಮಾನ್ಯರು ಬದುಕಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ನಂಬಿಕೊಂಡಿದ್ದೇವೆ. ಎಲ್ಲೋ ಒಳ್ಳು ಭರವಸೆಗಳನ್ನು ಕೊಟ್ಟರು, ಹೆಂಗಸರಿಗೆ ಬಸ್ ಫ್ರೀ ಅಂತ ಹೇಳಿದ್ರು, 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, 2,000 ಹೆಂಗಸರ ಕೈ ಕೊಟ್ಟರು, ಗಂಡಸರಿಂದ 5,000 ಕಸಿದುಕೊಳ್ಳುವಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಸಾಮಾನ್ಯ ಜನ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಮ್ಮ ಹಿರಿಯ ಮುತ್ಸದಿ ಅಂತ ಯಡಿಯೂರಪ್ಪ ಅವರು ಮೊನ್ನೆ 2 ದಿವಸ ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು. ಅದೇ ರೀತಿ ನಾವು ಇವತ್ತು ಸಾಂಕೇತಿಕವಾಗಿ ತಾಲೂಕು ಮಟ್ಟದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಬೆಲೆಯನ್ನು ಹಿಂಪಡೆಯುವವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಯಾವುದೋ ಒಂದು ಕೋಮಿಗೋಸ್ಕರ, ಅದು ಅಲ್ಪಸಂಖ್ಯಾತರ ಹೆಸರಿನಲ್ಲಿ 4% ರಿಸರ್ವೇಷನ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಮತ್ತೆ ಅಲ್ಪಸಂಖ್ಯಾತರ ಮಧ್ಯೆ ದ್ವೇಷವನ್ನು ಹಚ್ಚುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ. ಇದರ ವಿರುದ್ಧ ನಮ್ದು ಹೋರಾಟ ಮಾಡಿದಂತ 18 ಜನ ಶಾಸಕರನ್ನ ವಿಧಾನಸಭೆಯನ್ನು ಅಮಾನತು ಮಾಡ್ತಾರೆ. ಇಂಥ ಇತಿಹಾಸದಲ್ಲಿ ಯಾವತ್ತೂ ಇಂಥ ಒಂದು ಕಾನೂನು ಮಾಡಿದಂತ ಇದು ಇತಿಹಾಸ ಇಲ್ಲ. ಅದನ್ನು ಹಿಂಪಡೆಯುವವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಬೆಲೆ ಏರಿಕೆಯನ್ನು ಈ ಕೂಡಲೇ ಹಿಂಪಡಿಬೇಕು ಅಂತೇಳಿ ನಮ್ಮ ಹೋರಾಟವನ್ನು ನಂಬಿಕೊಂಡಿದ್ದೇವೆ. ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರು 4 ತಂಡಗಳ ಮುಖಾಂತರ ಪ್ರತಿ ಜಿಲ್ಲೆಗಳಲ್ಲೂ ಹೋರಾಟವನ್ನು ನಂಬಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಹ ನಮ್ಮ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷ ನಾಯಕರು ಇಬ್ಬರು ನಮ್ಮ ಜಿಲ್ಲೆಗೆ ಬರೋದ್ರಿಂದ ಬರುವಂತ ದಿನಗಳಲ್ಲಿ ವಿರುದ್ಧ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೇವೆ. ಇಲ್ಲ ವಿರುದ್ಧವಾಗಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮ ತಾಲೂಕಲ್ಲಿ ಈಗಾಗಲೇ ಕಳೆದ ವಾರದಲ್ಲಿ ನಾವು ರಾಜ್ಯದಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ಮಾಡಿದ್ವಿ. ಆ ಧರಣಿ ಪ್ರಯುಕ್ತವಾಗಿ ಇವತ್ತು ನಮ್ಮ ತಾಲೂಕಲ್ಲಿ ಪ್ರಾರಂಭವಾಗಿದೆ. ನಿಮಗೆಲ್ಲ ಗೊತ್ತಿರಾಗೆ ಜನಸಾಮಾನ್ಯರು ಬೇಕಿದಂತ ಎಲ್ಲ ಸಾಮಗ್ರಿಗಳನ್ನು ಇವತ್ತು ಬೆಲೆ ಏರಿಕೆ ಮಾಡಿ ಕೂತಿರುವ ಸರ್ಕಾರ ಇದು. ಕರೆಂಟ್ ಆಗ್ಬೋದು, ಹಾಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಆ ಥರ ಸುಮಾರು ಎಲ್ಲ ಜನಗೆ ಪ್ರತಿನಿತ್ಯ ಬೇಕಂತ ಒಂದು ಸೌಕರ್ಯವನ್ನು ಇವತ್ತು ಅವರು ಬೆಲೆ ಏರಿಕೆ ಮಾಡಿ ಕೂತಿದ್ದಾರೆ. ಈ ಬೆಲೆ ಏರಿಕೆ ಇಳಿಸೋ ತನಕ ನಮ್ಮ ಈ ಹೋರಾಟ ಮುಂದುವರಿಯುತ್ತೆ. ಇದೇ ತರ ನಾವು ನಮ್ಮ ಹೋರಾಟವನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ರೀತಿಯಲ್ಲಿ ನಾವು ಮಾಡ್ತೀವಿ, ನಿಲ್ಸಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಬಿಜೆಪಿ ಬಣ್ಣದ ಅಥವಾ ಬೇರೆ ಜಾತ್ಯತೀತ ಲೆಕ್ಕ ಬರಲ್ಲ. ಇಲ್ಲಿಗೆ ಜನಗೆ ಏನ್ ಬೇಕು,
ಯಾವ ತರ ನೀರು ಬೇಕು ಅನ್ನೋದು ಲೆಕ್ಕ ಬರೋದು. ಆರೋಗ್ಯವಾಗಿ ನಮಗೆ ಬೇಕಂತ ನೀರು ಇವತ್ತಿಗೂ ಅವರು ಪ್ರಣಾಳಿಕೆಯಲ್ಲಿ ಇದ್ದಂತ ಒಂದು ಏನು ಕುಡಿಯೋ ನೀರು ಸಮಸ್ಯೆ ಆಗಲಿ ಅಥವಾ ಒಳಚರಂಡಿ ಸಮಸ್ಯೆ ಆಗಲಿ ಯಾವುದನ್ನು ನಮ್ಮ ಶಾಸಕರು ಮಾಡಿಲ್ಲ. ಈ ನಮಗೆ ಬೇಕಿರೋದು ಪಕ್ಷ ಅಲ್ಲ, ಪಕ್ಷಾತೀತವಾಗಿ ನಮಗೆ ಬೇಕಾದಂತ ಒಂದು ನೀರು, ಒಳ್ಳೆ ಸ್ವಚ್ಛವಾದ ನೀರು, ಆರೋಗ್ಯವಾದಂತ ನೀರು ನಮ್ಮ ರೈತರಿಗಾಗ್ಲಿ ನಮ್ಮ ಜನಕ್ಕಾಗ್ಲಿ ಕುಡಿಯೋಕ್ಕಾಗ್ಲಿ ವ್ಯವಸಾಯ ಮಾಡೋಕ್ಕಾಗ್ಲಿ ನಮಗೆ ಬೇಕಿರೋದಂಥದ್ದು ನೀರು. ಆ ನೀರು ಒಳ್ಳೆ ಶುದ್ಧವಾದ ನೀರು ಕೊಡೋಕ್ಕೆ ನಾವು ಪ್ರಯತ್ನ ಪಡೋಕ್ಕೆ ನಾವು ಆ ವಿರುದ್ಧವಾಗಿ ನಾವು ಅದ ಪರವಾಗಿ ನಾವು ಹೋರಾಟ ಮಾಡ್ತಿದ್ವಿ. ನಾವು ಆಗ್ಲೇ ಹೇಳಿದಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ನಮ್ಮ 100% ನಮ್ಮ ಹೋರಾಟ ಅದು ವಿರುದ್ಧವಾಗಿ ಇರುತ್ತೆ. ಆದರೆ ಅದು ವೈಜ್ಞಾನಿಕವಾಗಿ ಬರುವಂತ ನೀರು ವಿರುದ್ಧವಾಗಿ ನಮ್ಮ ಹೋರಾಟ ಇರಲ್ಲ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.